ನಮಸ್ಕಾರ ಸ್ನೇಹಿತರೆ. ಮನೆ ಏಳಿಗೆ ಆಗ್ತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ ಎಂದು ತುಂಬಾ ಮಂದಿ ಚಿಂತೆ ಮಾಡುತ್ತಿದ್ದೀರಾ. ಈ ವಿಷಯಗಳನ್ನು ತಿಳಿದುಕೊಳ್ಳಿ ಮತ್ತು ಈ ತಪ್ಪುಗಳನ್ನು ಯಾವತ್ತಿಗೂ ಮಾಡಲೇಬೇಡಿ. ಕೊಳಕು ಮತ್ತು ಹರಿದ ಬಟ್ಟೆಗಳನ್ನು ಧರಿಸುವುದು, ಮುರಿದ ವಾಚಣಿಗೆಯಿಂದ ತಲೆಬಾಚುವುದು, ಮನೆಯ ಮುಂದೆ ಚಪ್ಪಲಿಯನ್ನು ಬೋರಲು ಹಾಕಿ ಹಾಗೆಯೇ ಬರುವುದು, ವ್ಯಾಲೆಟ್ನಲ್ಲಿ ಚಿಲ್ಲರೆ ಹಣ ಮತ್ತು ನೋಟುಗಳನ್ನು ಒಟ್ಟಿಗೆ ಇಡುವುದು, ದೇವಸ್ಥಾನದಲ್ಲಿ ದಾನ ಮಾಡದೆ ಊಟ ಮಾಡಿ ಬರುವುದು, ನಾಗರ ಪೂಜೆ ಮಾಡುವ ಪದ್ಧತಿ ಅನುಸರಿಸದಿದ್ದರೆ, ಹರಕೆ ಮಾಡಿ ನೆನಪಿದ್ದರೂ ತೀರಿಸದೇ ಇರುವುದು, ಮನೆಯನ್ನು ಅಶುದ್ಧವಾಗಿ ಇಡುವುದು, ವಸ್ತುಗಳನ್ನು ಸರಿಯಾಗಿ ಇಡದೆ ಅತ್ತ ಇತ್ತ ಚೆಲ್ಲಾಡುವುದು, ಹೊತ್ತು ಮುಳುಗಿ ಕತ್ತಲಾದರೂ ಮನೆಯ ದೀಪ ಹಚ್ಚದೆ ಕತ್ತಲಲ್ಲಿ ಇರುವುದು, ದೇವರ ಮುಂದೆ ದೀಪ ಹಚ್ಚದೇ ಇರುವುದು. ಹೀಗೆ ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ವಾತಾವರಣ ಉಂಟಾಗುತ್ತದೆ. ದಿನನಿತ್ಯ ಸ್ನಾನ ಮಾಡದೇ ಇರುವುದು, ಹೊತ್ತಿಲ್ಲದ ಹೊತ್ತಿನಲ್ಲಿ ನಿದ್ರೆ ಮಾಡುವುದು, ತಡವಾಗಿ ಊಟ ಮಾಡುವುದು, ಸ್ನಾನ ಮಾಡುವುದು, ಯಾವಾಗಲೂ ಮನೆಯಲ್ಲಿ ಸಣ್ಣಪುಟ್ಟ ವಿಷಯಗಳಿಗೆ ಜಗಳವಾಡುವುದು, ಗಂಡ ಊಟಕ್ಕೆ ಕುಳಿತಾಗ ಕಿರಿಕಿರಿಯಾಗುವ ಮಾತುಗಳನ್ನು ಹೇಳಿ ಬೇಸರಪಡಿಸುವುದು, ದೇವರ ಕೋಣೆ ಸ್ವಚ್ಛಗೊಳಿಸದೇ ಇರುವುದು ಅಥವಾ ದೇವರ ಪೂಜೆಯನ್ನು ಮಾಡದೇ ಇರುವುದು, ಒಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಂಡು ಅದರಲ್ಲಿ ಮುಖವನ್ನು ನೋಡುವುದು, ಸೂರ್ಯೋದಯವಾದರೂ ಬಹಳ ಹೊತ್ತಿನವರೆಗೆ ಮಲಗಿರುವುದು ಮತ್ತು ತಡವಾಗಿ ಎದ್ದೇಳುವುದು, ಸದಾ ಶೌಚಾಲಯದ ಬಾಗಿಲನ್ನು ತೆರೆದಿಡುವುದು, ಕೈಕಾಲುಗಳನ್ನು ಅಲುಗಾಡಿಸುತ್ತಾ ಕುಳಿತುಕೊಳ್ಳುವುದು, ಮನೆಗೆ ಅತಿಥಿಗಳು ಬರುತ್ತಿದ್ದಾರೆ ಎಂದು ತಿಳಿದು ಬೇಸರ ಮಾಡಿಕೊಳ್ಳುವುದು, ಅಡುಗೆ ಮನೆಯನ್ನು ಗಲೀಜಾಗಿ ಇಟ್ಟುಕೊಳ್ಳುವುದು, ಆಹಾರವನ್ನು ಯಾವಾಗಲೂ ವೇಸ್ಟ್ ಮಾಡುವುದು, ಮನೆಯಲ್ಲಿ ನಳಗಳು ಸೋರುತ್ತಿದ್ದರೆ ಸರಿ ಮಾಡಿಸದೆ ಹಾಗೆ ಬಿಡುವುದು, ಹಿರಿಯರಿಗೆ ಗೌರವ ಕೊಡದೆ ಹಿರಿಯರನ್ನು ಏಕವಚನದಲ್ಲಿ ಮಾತನಾಡಿಸುವುದು, ಮಲಗಿದ್ದಾಗ ತಾಳಿ ಸರ ಬಿಂದಿಗೆ ಇದ್ದರೂ ಗಮನಿಸದೆ ಹಾಗೆ ಇರುವುದು, ಹಿರಿಯರ ಕಾರ್ಯ ಮಾಡದೇ ಇರುವುದು, ದೇವರ ಪೂಜಾ ಸಾಮಗ್ರಿ ಮೊಂಡಾಗಿದ್ದರೂ ಅಥವಾ ಸವಿದಿದ್ದರೂ ಬಳಸುವುದು, ಮಂಗಳಾರತಿ ಮಾಡುವ ಹಾಗೂ ಒಂದು ಹೂವು ಜೊತೆಯಲ್ಲಿಟ್ಟು ಆರತಿ ಮಾಡದೇ ಇರುವುದು, ಹಾಲು ನೀರನ್ನು ಒಟ್ಟಿಗೆ ತರುವುದು, ಹಾಲು ಕಾಯಿಸುವ ಪಾತ್ರೆ ಶುಭ್ರವಾಗಿಲ್ಲದೇ ಇರುವುದು, ಹೊಸಕೊಮ್ಮೆ ಆದರೂ ನಿಮ್ಮ ಕೈಯಲ್ಲಾಗುವಂತಹ ಯಾವುದಾದರೂ ಸರಿಯಾದ ಊಟ, ಬಟ್ಟೆ ದಾನ ಮಾಡದೇ ಇರುವುದು, ದೇವರ ಮನೆಯಲ್ಲಿ ಅಥವಾ ದೇವರ ಫೋಟೋ ಪಕ್ಕದಲ್ಲಿ ಸತ್ತವರ ಫೋಟೋ ಹಾಕುವುದು, ಹೆಣ್ಣು ಮಕ್ಕಳನ್ನು ಕೀಳಾಗಿ ನಡೆಸಿಕೊಳ್ಳುವ ಮನೆಯಲ್ಲಿ ಏಳಿಗೆ ಏರಲು ಸಾಧ್ಯವಿಲ್ಲ, ಹಾಸಿಗೆಯನ್ನು ಪೊರಕೆಯಿಂದ ಕ್ಲೀನ್ ಮಾಡುವುದು, ತುದಿ ಮುರಿಯದೆ ಹಣ್ಣುಗಳನ್ನು ನೈವೇದ್ಯ ಮಾಡುವುದು, ದೇವರಿಗೆ ನೈವೇದ್ಯವನ್ನು ಪೇಪರ್ ಅಥವಾ ಪ್ಲಾಸ್ಟಿಕ್ನಲ್ಲಿ ಇಡುವುದು, ಪೂಜೆ ಮಾಡುವಾಗ ಟವಲ್, ಚಿಕ್ಕ ಚಾಪೆ, ಮನೆ ಯಾವುದೂ ಹಾಕಿಕೊಳ್ಳದೆ ನೆಲದ ಮೇಲೆ ಕುಳಿತು ಪೂಜೆ ಮಾಡುವುದು, ದೇವರ ದರ್ಶನ ಪಡೆದು ದೇವಸ್ಥಾನದಿಂದ ಮನೆಗೆ ಬಂದ ನಂತರ ಪಾದಗಳನ್ನು ತೊಳೆಯುವುದು, ಮುರಿದ ಬಾಚಣಿಗೆಯಿಂದ ತಲೆ ಬಾಚುವುದು ರಾಹುವಿನ ತತ್ವವನ್ನು ಹೊಂದಿರುತ್ತದೆ, ಹಸಿದಿರುವವರಿಗೆ ಊಟ ಕೊಡದೆ ಕಳಿಸುವುದು, ಬಾಗಿಲುಗಳ ಮೇಲೆ ಸಿಕ್ಕ ಸಿಕ್ಕ ಸ್ಟಿಕ್ಕರ್ಗಳನ್ನು ಅಂಟಿಸುವುದು, ಆಫೀಸ್ ಬ್ಯಾಗ್ ಅಥವಾ ಪರ್ಸ್ ಇಡಲು ಮನೆಯಲ್ಲಿ ನಿಗದಿತ ಸ್ಥಳವೂ ಇಲ್ಲದಿರುವುದು, ಮನೆಯ ಒಳಗೆ ರಾತ್ರಿ ಇಡೀ ಕಸ ಅಥವಾ ಮುಸುರೆ ಪಾತ್ರೆಗಳನ್ನು ಹಾಗೆ ಇಡುವುದು, ಉಗುರು ಕಚ್ಚುವುದು ಮತ್ತು ಹಲ್ಲನ್ನು ಕಡಿಯುವುದು, ಊಟ ಇರುವ ತಟ್ಟೆಯನ್ನು ದಾಟುವುದು, ಹೊಸ್ತಿಲ ಹೊರಗೆ ಒಂದು ಕಾಲು ಒಳಗೆ ಒಂದು ಕಾಲು ಹಾಕಿ ನಿಲ್ಲುವುದು, ಊಟದ ತುತ್ತನ್ನು ತೂಕ ಹಾಕುತ್ತಾ ತಿನ್ನುವುದು, ಮಡಿಲಿನ ಮೇಲೆ ಇಟ್ಟು ತಿನ್ನುವುದು, ಅತ್ತೆ ಸೊಸೆಯ ಜಗಳ, ಶಾಪ ಹಾಕುವುದು ಮತ್ತು ಮನೆಯಲ್ಲಿ ಭೇದಭಾವ ಮಾಡುವುದು, ಇವತ್ತಿನ ಕೆಲಸವನ್ನು ನಾಳೆ ಮಾಡುವೆ ಎಂದು ಮುಂದೂಡುವ ಕೆಟ್ಟ ಅಭ್ಯಾಸ, ಮ್ಯಾಟ್ ಕೊಳಕಾಗಿದ್ದರೂ ಬಳಸುವುದು ಮತ್ತು ಮಲಗುವ ಹಾಸಿಗೆ ವಾಸನೆ ಬರುತ್ತಿದ್ದರೆ, ಒಣಗಿದ ಹೂವನ್ನು ದೇವರ ಕೋಣೆಯಲ್ಲಿ ಹಾಗೆ ಬಿಡುವುದು. ಸ್ನೇಹಿತರೆ, ಈ ಕೆಲಸಗಳನ್ನೆಲ್ಲ ಇಂದೇ ನಿಲ್ಲಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಧನ್ಯವಾದಗಳು.